ನಿಂಗಪ್ಪ ನಾನು ಕರೀರಿ ಜಲ್ದಿ ಕುರಿ ಬಿಟ್ಟು ಹೋಗೋಣಂತ. ಕರಿತೀನಿ ಅಂದ್ರು ಮಾರೇ ಈಗರ ಬಂದೇವಿ. ಏನು ಒಳ್ಳೆ ಏನೋ ಅಂತಾರಲ್ಲ ಆತ್ರ ಗುಟ್ಟಿದಂಗೆ ಮಾಡಬೇಡ. ಅಯ್ಯ ಮನ್ಯಾಗ ಕೆಲಸ ಅದಾವು. ಹುಡುಗರು ಬರ್ತಾವ ಈಗ ಮನೆಗೆ, ಇನ್ನ ಏನೂ ಅಡುಗೆ ಮಾಡಿಲ್ಲ. ನಿನಗೆ ಯಾರು ಬಂದಿದ್ರು? ನಾವು ಒಬ್ಬನ ಹೋಗ್ತೀನಿ ಅಂತ ಹೇಳಿದ್ನಿಲ್ಲ, ನೀನೇ ಹೊಡ್ಕೊತೊಳ್ಕೊತ ಬಂದಿದ್ದು ಹಿಂದೆ. ಮತ್ತು ನನಗೆ ಹೇಳ್ತೀನಿ ನೀನು ಅವ ಬರಬೇಕು, ಅದು ಇನ್ನೂ ಹೇಳಬೇಕು ಎಲ್ಲ ಬಿಟ್ಟು ಹೋಗ್ಯಪ್ಪ ಇಲ್ಲೇ ಸಂಜೆಗೆ ತಂದು ಮನೆಗೆ ಬಿಡು ಅಂತ ಹೇಳೋಣಂತ. ಹಾಂ ಇಲ್ಲೇ ಅಂದ್ರೆ ನೀನೇ ಹೋಗು ಕಾಯಕ ಏನು ಮಾಡ್ತೀವಿ ಮನೆಗೆ ಕುಂತು. ಹಾಂ ಅಯ್ಯ ನಿಮ್ದು ಚಲೋ ಆಯ್ತು. ಕೆಲಸ ಯಾರು ಮಾಡೋರು ಮನೆಗೆ? ಯಾವ್ದಾರ ಒಂದು ಕೂಲಿ ಕೆಲಸ ಬಂತಂದ್ರೆ ಕೆಲ್ಸಕ್ಕೆ ಹೋಗ್ತೀನಿ, ನಾನು ಮನೆ ಕುಂದಿರ್ತೀನಿ. ಏನೋ ಕಸ ತೆಗೆದು ಏನಾರ ಇದು ಅಂದ್ರೆ ಹೋಗ್ತೀವಿ. ಈಗ ಅದ ಮಳಿ ಹತ್ಕೊಂಡು ಬಿದ್ದೈತಿ. ಇದನ್ನ ತಗೊಂಡು ನಾನು ಯಾವಾಗ ಹೋಗ್ಲಿ ಕಾಯಕ? ನಿಂದು ಒಳ್ಳೆ ಹೇಳ್ತಿ. ಕುರಿ ತಗೊಂಬ ಅಂತ ಹೇಳಿದ್ರು ಯಾರು? ನೀನ ನಾನು? ಬೇಸಿದೆಯಪ್ಪ. ಅದ ಕುರಿ ಒಂದೊಂದು ಇತ್ತಂದ್ರೆ ಎಷ್ಟು ರೊಕ್ಕ ಅನ್ನೋದು ಗೊತ್ತೈತೇನು? ಒಂದೊಂದು ಕುರಿ 20,000 30,000 ರೂಪಾಯಿ ತಗೊಂತಾರೆ. ಬಂದ್ಬಿಟ್ಟ ಈಗ ಏನು ಗೊತ್ತಿಲ್ಲ ಏನೂ ಇಲ್ಲ. ನಮಗೆ ಗೊತ್ತೈತಿ ಹೆಣ್ಮಕ್ಳಿಗೆ ಸಂತಿಗೆ ಹೋಗಿರ್ತೇವಲ್ಲ ಅಲ್ಲೆಲ್ಲ ಕುರಿ ಮಾರಕ್ಕೆ ನಿಂತಿರ್ತಲ್ಲ ಅವಾಗ ನೋಡಿ ನಾನು ಏನಿಲ್ಲ ಬಿಟ್ಟು ಹೋಗು, ಏನಾಗಂಗಿಲ್ಲ. ಬೇಕಂದ್ರೆ ತಿಂಗಳ ಎಷ್ಟು ರೊಕ್ಕ ಕೊಡ್ತೀನಿ ಅಂತ ಹೇಳ. ಹೋಗೋ ಮರಯ್ಯ. ಏನ ಇದು ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ಬಿಡ್ಲಿಲ್ಲ ಅಂತ ಹಂಗಾತ್ ನೋಡು. ನಿನ್ನ ಇದು ಕಟ್ಕೊಂಡು ಮದುವೆ ಹೋದ್ರಂತ ಎಲ್ಲಿ ಹೋದ್ರು ಹಿಂದೆ ಬರ್ತೀನಿ ನೋಡು. ಏ ನಿನ್ನ ಅವನ ಒಂದಿಟ್ಟು ಬಾಯಿ ಮುಸ್ಕೊಂಡು ಕುಂದ್ರಾಕಿ ಅಂತ ತಗೋತಿ. ಓಯ್ ನಿಂಗಪ್ಪಣ್ಣ ಇಲ್ಲಿ ಬಾಯಿಲಿ. ಯಾರು ಬಂದಿನಿಲ್ರಿ? ಇಲ್ಲಿ ಸ್ವಲ್ಪ ನೀರು ಕುಡಿಯಾಕತ್ತಿದ್ದೆ, ನಿಂದ್ರಿ ಬಂದೆ. ಏನು ಮೂರ್ತಿ, ಏನು ಕೆಲಸ ಇತ್ತಾನ? ಏನು ಕುರಿ ತೊಗೊಂಡಿದ್ದಂಗಿದ್ರಿ? ಏನು ಹೇಳು, ಏನು ಒಳ್ಳೆ ಬಂದ್ಬಿಟ್ರಿ ಕಡೆ? ಒಂದು ಕುರಿ ತೊಗೊಂಡಿನೋ ಮಾರಯ್ಯ, ಅದ್ರ ಸಂಬಂಧ ನಿಮ್ಮ ಹಟ್ಯಾಗ ಬಿಟ್ಟು ಹೋಗ್ಬೇಕಂತ ಬಂದೀನಿ. ಬೇಕಂದ್ರೆ ಸಂಜೆಗೆ ನಾ ಮನೆ ಕಡೆ ಬಿಟ್ಟುಬಿಡು. ನೋಡು ತಿಂಗಳ ಇಟ್ಟು ತೊಗೊಂತೀನ ನೋಡು, ತೊಗೊಂಡು ಸಂಜೆಗೆ ಮನೆಗೆ ತಂದು ಬಿಟ್ಬಿಡು. ಇಲ್ಲೇ ಇಲ್ಲ ಅಂದ್ರೆ ಇಲ್ಲೇ ಇರಲಿ. ನೋಡಪ್ಪ ಹೆಂಗೆ ಮಾಡ್ತಿ? ಯಾಕಂದ್ರೆ ಮನೆ ಕಡೆ ಕಟ್ಟಕ್ಕೆ ಜಾಗಿಲ್ಲ, ಮಳೆ ಬಂದು ಜಾಸ್ತಿ ನೋಡ್ತೀರಿ ಜಿಟಿ ಹತ್ಕೊಂಡು ಬಿದ್ದೈತಿ. ಅದ್ರ ಸಂಬಂಧ ಮನ್ಯಾಗ ಒಳಗೆ ಕಟ್ಟಕತ್ತೇವಿ. ನೋಡಿ ನಿನಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಎಷ್ಟು ರೊಕ್ಕ ಹೇಳ್ತಿ ಹೇಳು. ಇಲ್ಲಾಂದ್ರೆ ನಾವು ಒಳಗೆ ಕಟ್ಕೊತೇವಿ, ಚಂತನೆ ಮೇಯಿಸಿ ಸಂಜೆಗೆ ತಂದು ಬಿಟ್ಬಿಡು. ಇಲ್ಲಿ ಮೂರ್ತಿ ಇಲ್ಲೇ ಬಿಟ್ಕೊಂತಿದ್ಯಾ, ತಾಳೊಂದು ಗಂಟು ಬಿದ್ದು ಬಿಡ್ತಾವು. ಏನು ಮಾಡೋದು ಮಳಿಗೆ? ನಾವು ಒಳಗೆ ಹಾಕ್ತೇವಿ, ಆದರೂ ಎಷ್ಟು ಅಂತ ಒಳಗೆ ಬಿಡಕ್ಕೆ ನೋಡಿ. ಇಷ್ಟು ಕುರಿ ಅದಾವೆ, ಎಲ್ಲರೂ ಒಂದೊಂದೊಂದೊಂದು ಬಿಟ್ಟಾರ, ಭಾಳ ಆಗಿಬಿಟ್ಟವು. ಅದ್ರ ಸಂಬಂಧ ನಿಮ್ದೇನಿನ್ನ ಏನು ದೊಡ್ಡದೇನಿಲ್ಲ, ಚಂದನ ಮುಂಜಾನೆ ತಂದು ಬಿಟ್ಬಿಡ್ರಿ. ಮೇಯಿಸ್ಕೊಂಡು ತೊಗೊಂಬಂದು ಬಿಡ್ತೀನಿ ಅಂತ ಮನೆ ಕಡೆ ಬರುವತ್ನಾಗ. ನಿಮ್ದಲ್ಲೇ ಮನೆ ಹತ್ರ ಬಿಟ್ಟು ಈ ಕಡೆ ಬಂದುಬಿಡ್ತೀನಿ, ಆಯಿತಾ? ಆಯ್ತಾಳಪ್ಪ. ನೋಡು ಎಷ್ಟು ತೊಗೊಂತೀವಿ ಹೇಳಪ್ಪ, ನಾವು ಅಷ್ಟು ಇದು ಇದ್ದೋರಲ್ಲ, ನಿನಗೆ ಗೊತ್ತೈತಿ. ಏನು 300 ರೂಪಾಯಿ? ಏನು ಭಾಳ ಏನು ತೊಗೋತೀನಿ ನಾನು? 300 ರೂಪಾಯಿ ತಿಂಗಳಿಗೆ. ನಾವೇನು ಅಷ್ಟೊಂದು ಎಲ್ಲರಿಗೂ ಇದು ಮಾಡೋಂಗಿಲ್ಲಪ್ಪ, ಯಾಕಂದ್ರೆ ನಮಗೂ ಸ್ವಲ್ಪ ಮನುಷ್ಯತ್ವ ಐತಿ, ಹೌದಿಲ್ಲ? ಹಂಗೇನು ಇದು ಮಾಡಲ್ಲ. 300 ರೂಪಾಯಿ ಕೊಟ್ಬಿಡು ತಿಂಗಳ ಸಾಕು. ಆಯ್ತಾ ಕೊಡ್ತೀನಿ. ತಿಂಗಳ 300 ರೂಪಾಯಿ ಕರೆಕ್ಟ್ ತಂದು ಕೊಟ್ಬಿಡ್ತೀನಿ ಅಂತ. ಒಟ್ಟು ಸಂಜೆ ತನ ನಿಮ್ಮ ಇದ್ರಾಗನ ಬಿಟ್ಬಿಡು ಹಟ್ಯಾಗನ. ನೀವೆಲ್ಲಿ ಮೇಯ್ಸಕ್ಕೆ ಹೋಗಿಲ್ಲ ಅಲ್ಲಿ ತೊಗೊಂಡೋಗು. ಒಂದಿಟ್ಟು ನೋಡು ಹುಷಾರದಿಂದ ನೋಡಿ. ಭಾಳ ಹಾರಾಡ್ತೈತಿ ಇದು, ಇನ್ನೂ ಸಣ್ಣದೈತಿಲ್ಲ ಗನ ಹಾರಾಡ್ತೈತಿ. ಅದ್ರ ಸಂಬಂಧ ಏನು ಮಾಡ್ಬೇಕು ನೋಡು. ನಮ್ಮ ಹುಡುಗಿಗೆ ಹೋಗಂದ್ರೆ ಇಲ್ಲ ನನಗೆ ಆಗಂಗಿಲ್ಲ, ಸಾಲಿಗೆ ಹೋಗೋಕ್ಕಿನೇನು ಅಂತಾನ. ಈಕಿ ಹೋಗಂದ್ರೆ ಈಕಿ ನನ್ನ ಕೆಲಸ ಅದಾವು ಅದು ಇದು ಅಂತ ಅಂತಾಳ. ಇನ್ನು 2 ಇವು ತೊಗೊಂಬಂದಿನಿ, ಒಂದು ಹುಂಜ ಒಂದು ಕೋಳಿ ತಂದೀನಿ. ಆವರ ಹೆಂಗೆ ಇದನ್ನು ಮಾಡ್ತಾರೆ ಏನಾದರೂ ಮಾಡ್ಕೊಳ್ಳಿ. ತೊಗೊಂಬಂದಿನಪ್ಪ, ಏನಾರು ಒಂದು ಮಾಡ್ಬೇಕಲ್ಲ, ಹೌದಿಲ್ಲ? ಹಂಗೆ ಕುಂದ್ರಕ್ಕಾಗತ್ತಾ ನಿಂಗಪ್ಪ? ಹೇಳಿ ನೋಡೋಣ. ಕುರಿ ಚಲೋ ಐತಾ? ಏನೋ ಒಂದು ಮಾಡ್ಬೇಕಪ್ಪ, ಹಂಗೆ ಕುಂದ್ರಕ್ಕಾಗತ್ತಾ, ಹೌದಿಲ್ಲ? ಆಯ್ತಾ ಬಿಟ್ಟು ಹೋರಿ. ಅಯ್ಯ 300 ರೂಪಾಯಿ ಭಾಳ ಆಗತ್ತಾನ ಎಣ್ಣ. ಒಂದು 200 ರೂಪಾಯಿ ತೊಗೊಂಡ್ರೆ ನಡೀತಿತ್ತು. ನೀ ಏನು ಒಮ್ಮಲ್ಗೆ 300 ರೂಪಾಯಿ ಅಂದ್ಬಿಟ್ಟೆಪ್ಪ. ನಮ್ದು ಒಂದೇ ಕುರಿ, ಅದು ಸಾಣದೈತಿ. ಜಯಕ್ಕ ಅದು ಸಾಣದೈತಿ ಅಂತಾನ ನಾ ಇನ್ನ ಎಲ್ಲರಿಗೂ 500 ರೂಪಾಯಿ ತೊಗೋತೀನಿ. ಪಾಪ ಮೂರ್ತಿಗೆ ನಮ್ಗೆ ಅವರು ಎಲ್ಲ ದೋಸ್ತರು, ಹಂಗಾಗಿ ನಾ 300 ರೂಪಾಯಿ ತೊಗೊಂಡಿದ್ದು. ಯಾಕಂದ್ರೆ ಗೊತ್ತೈತೆ ಅವ್ನ ಪರಿಸ್ಥಿತಿ ಏನೈತೆ ಅನ್ನೋದು. ಹಂಗೆ ಮಾತಾಡಿದ್ರೆ ಹೆಂಗವ? ಹೋರಿ ನೀವು ಮೇಯ್ಸಕ್ಕೆ ಅದನ್ನ ಹಿಡ್ಕೊಂಡು ಹೇಳ್ತೀನಿ ನಾನು. ಇಷ್ಟು ಕುರಿಗೆ ಆಡ ಎಲ್ಲ ತುಂಬ್ಕೊಂಡವು. ನಾವು ಒಂದು ನೋಡೋಕೆ ನಿಮ್ಗೆ ಆಗಂಗಿಲ್ಲ ಅಂತೀರಿ. ನಾವು ಇಷ್ಟು ನೋಡಿಕೊಂಡು ಹುಷಾರದಿಂದ ತೊಗೊಂಬಂದು ನಿಮ್ಮ ಮನೆಗೆ ಹಚ್ಬೇಕು. ಹೆಂಗೆ ಮಾತಾಡ್ತೀವಿ? ಅಯ್ಯೋ ನಿಂಗಪ್ಪ, ಆಕಿಗೆ ಗೊತ್ತಾಗಿಲ್ಲೇನೋ? ಸುಮ್ಮನೆ ಕೊಡೋ ನಾನಲ್ಲ. ಆಕಿಗೆ ಗೊತ್ತಾಗಿಲ್ಲ ವ್ಯವಹಾರದ್ದು. ಆಯ್ತಾ? ನೀನು ಬೇಸರ ಮಾಡ್ಕೊಬೇಡ, ಹೋಗ್ಯೋ ನಾವು. ನಿನಗೆ ಬಾಯಿ ಮುಸ್ಕೊಂಡು ಕುಂದ್ರಕ್ಕಾಗಲ್ಲ, ನನ್ನ ಗಂಡ್ಮಕ್ಳು ಮಾತಾಡುತ್ತೆ. ನಿನಗೇನು ಗೊತ್ತೈತಿ ವ್ಯವಹಾರದ್ದು? ಏನಾರ ಮಾತಾಡಕ್ಕೆ ಬಂದ್ಬಿಡ್ತಾಳೆ ನೆಡ್ಬರ್ಕ್. ನಡಿ ಸಾಕು. ಅಯ್ಯ ನಾನೇನು ಹೇಳ್ಬಾರ್ದು ಹೇಳಿದೆ. 200 ರೂಪಾಯಿ ತೊಗೊಳೋದಿತ್ತು ಅಂತಂದೆ. 300 ರೂಪಾಯಿ ಜಾಸ್ತಿ ಆಗಲಿಲ್ಲ, ಮತ್ತು ನನಗೆ ಅಂತೀರಲ್ಲ ಏನಾರ ಮಾಡ್ಕೊಳ್ಳಿ. ಕುರಿ ಮಸ್ತ್ ಐತಿ, ಹೇಳಿ ಬಿಡು. ಪಾಪ ಮೂರ್ತಿ ಒಳ್ಳೆ ಮನುಷ್ಯ, ಇರಲಿ ಚಂದ ಮೇಯಿಸಿ ಬಿಡ್ತೀನಿ. ನಮಗೂ ದೇವ್ರು ಒಂದು ಸ್ವಲ್ಪ ಪುಣ್ಯರ ಬರ್ತೈತಿ. ನನಗೂ ನನ್ನ ಹೆಂಡತಿ ಹೋಗ್ತಾವ್ರ ಮನೆ ಕುಂತಾಳ, ಯಾವಾಗ ಕರ್ಕೊಂಬರ್ಬೇಕು? ಏನೋ ನನಗೂ ಆಗತ್ತಿಲ್ಲ, ಹೋಗಿ ಕರ್ಕೊಂಬರ್ಬೇಕು. ನಡಿ ಆಗ ನಡಿ. ಹೋಗೋ ಮಾರೇ, ಹೆಂಗೆ ಗೊತ್ತೈತಿ ನೋಡು. ನಡಿ ಆಕ ನಡಿ. ಸ್ನೇಹಿ, ನಮ್ಮ ಅವ್ಗ ಹೊಡ್ಸಿದೆಲ್ಲ ನಿಮ್ಮ ಅವನ್ ಕರ್ಕೊಂಬಂದು ನೀನು ಇಷ್ಟು ಕೆಟ್ಟದಿ ಅಂತ ಗೊತ್ತಿರ್ಲಿಲ್ಲವ. ನೀ ನನಗೆ ಕರಿಮಿ ಅಂದಿ, ಮತ್ತು ನನಗೆ ಸಿಟ್ಟು ಬಂತು. ನಮ್ಮ ಅವ್ಗ ಹೋಗಿ ಹೇಳಿದ್ ನಾನು, ಕರಿಮಿ ಅಂದ್ರೆ ಏನಾಯ್ತು? ನೀನು ಕರಗಿಲ್ಲನು? ನೀ ಕರಗಿದ್ರು ಚಂದದಿ ಗೊತ್ತಾನ. ನಾನು ನಿಂಗೆ ಪ್ರೀತಿಯಿಂದನೇ ಕರಿಮಿ ಅಂತ ಅನ್ನೋದು. ನೀನು ನೋಡಿದ್ರ ಹಂಗತೆ ಹೋಗಿ ಜಗಳ ಹಚ್ಚಿಬಿಟ್ಟು ನಮ್ಮವ್ ನಿನ್ನ ಜೊತೆ ಮಾತಾಡಿದ್ರೆ ನೋಡಿ ಹೊಡೆದ ಬಿಡ್ತೀನಿ, ಆಕಿನ ಜೊತೆ ಮಾತಾಡಬೇಡ ಅಂತಾಳೆ. ಗೊತ್ತೈತೇನು ನಿನಗೆ? ಹೌದಾ? ನನಗೆ ಗೊತ್ತಿರಲಿಲ್ಲ ನೀ ನನ್ನ ಪ್ರೀತಿಯಿಂದ ಅಂತಿ ಅಂತ ಅನ್ನೋದು. ಮತ್ತು ನೀನು ನನಗೆ ಯಾಕೆ ಬೈತಿ? ಬೈಯಕ್ಕೆ ಹೋಗಬೇಡ. ನಿನ್ಕಿಂತ ನಾನು 1 ವರ್ಷ ದೊಡ್ಡಕ್ಕಿದ್ದೀನಿ. ಏನಾಯ್ತು? ನೀನು 7ನೇ ತೇದಿ, ನಾನು 6ನೇ ತೇದೀನಿ ಅಷ್ಟೇ. ಅದ್ರಾಗ ಏನಾಯ್ತು? ಹೌದಿಲ್ಲ? ನೀನು ಏನು ಮಾಡು, ಮುಂದಿನ ವರ್ಷ ಫೇಲ್ ಆಗಿಬಿಡು.
ಇಬ್ರು ಸೇಮ್ ಅಕ್ಕೆ ಏಳನೈತೆ ಹಾ ನೀ ಪೇಪರ ಬರಿಬೇಡ ಬಿಟ್ಬಿಡು ನನಗೆ ತಲೆ ನುಸಾಕತ್ತೈತಿ ನಾನು ಪೇಪರ್ ಬರ್ಯಾಕೆ ಹೋಗಂಗಿಲ್ಲ ಅಂತ ಮಕ್ಕೊಂಬಿಡು ಹೌದಿಲ್ಲ ಹೌದಲ್ಲ ನೀನು ಕೊಟ್ಟಿದ್ದ ಐಡಿಯಾ ಚಂದ ಐತಿ ನೋಡು ಅದನ್ನ ನಾನು ಹಂಗ ಮಾಡ್ತೀನಿ ತಲೆ ನುಸಾಕತ್ತೈತಿ ಬೇ ನನಗೆ ಹೊಟ್ಟೆ ಕಡೆ ಆಕತ್ತೈತಿ ನಾನು ಶಾಲಿಗೆ ಹೋಗಂಗಿಲ್ಲ ನನಗೆ ಪೇಪರ್ ಬರ್ಯಾಕೆ ಆಗಂಗಿಲ್ಲ ಅಂತೇಳಿ ಮಕ್ಕೊಂಬಿಡ್ತೀನಿ ಹಂಗ ಮಾಡ್ತೀನಿ ಹಂಗ ಮಾಡು ಹೌದಿಲ್ಲ ಇಬ್ರು ಸೇಮ್ ಸೇಮ್ ನಾನು ನೀನು ಜೋಡಿ ಜೋಡಿ ಎತ್ತಿನ ಗಾಡಿ ನಾನು ನೀನು ಜೋಡಿ ಜೋಡಿ ಎತ್ತಿನ ಗಾಡಿ ನೀನಿನ್ನೆಮ್ಮೆ ನಾವಿಬ್ರು ಜಗಳಿದ್ದು ಮನ್ಯಾಗ ಹೇಳ್ಬೇಡ ಈಗ ನೋಡು ನಾವಿಬ್ರು ಮಾತಾಡಂಗಿಲ್ಲ ಏನೂ ಇಲ್ಲ ಎಷ್ಟು ಬೇಸರ ಆಗುತ್ತೆ ಗೊತ್ತಾನು ಏನೋ ನಿನಗೆ ಬೈದ್ರ ನೀನು ಹೋಗಿ ಹಂಗೆ ಹೇಳಿ ನೋಡಿ ಎಷ್ಟು ಮನ್ಯಾಗ ಒಟ್ಟ ನೀನು ನೋಡಿದ್ರೇ ನಮ್ಮ ಮನ್ಯಾಗ ಬೈತಾರ ಆಕಿನ ಜೊತೆಗೆ ಮಾತಾಡಬೇಡ ಆಕಿನ ಜೊತೆ ನಮ್ಮ ಅಮ್ಮ ಅಂತರೂ ಹೊಡೆದ ಬಿಡ್ತಾಳೆ ಇದು ನೋಟ್ಬುಕ್ ಯಾರ್ದು ಇದು ಪಾಟಿ ಚೀಲದಾಗ ಇಡ್ಬೇಕಂತೇಳಿ ಕೈಯಾಗ ಹಿಡ್ಕೊಂಡೆ ನೀನು ಪಾಟಿ ಚೀಲ ಹಿಡ್ಕೊಂಡು ಬಂದೆಲ್ಲ ನೋಡಿ ಹಂಗೆ ಹಿಡ್ಕೊಂಡು ಓಡ್ಕೋತ ಬಂದೆ ನೀ ಮತ್ತೆ ಹೋದೆ ಅಂದ್ರೆ ಹೇಳ್ಬೇಕಂತ ಬಂದೆ ಅಷ್ಟೇ ಹೌದಾ ಮತ್ತು ನೀನು ನನ್ಗೆ ಬೈದಿರ್ಲಿಕ್ಕಂದ್ರೆ ನಿಮ್ಮವ್ವ ನಮ್ಮವ್ವ ಗೆಳತಿಯರಿದ್ರು ನಾನು ನಿಮ್ಮ ಮನೆಗೆ ಬರ್ತಿದ್ದೆ ನೀನು ನಮ್ಮ ಮನೆಗೆ ಬರ್ತಿದ್ದೆ ಇಬ್ರು ಕೂಡಿ ಉಂಡಿ ಅದು ಎಲ್ಲ ತಿಂತಿದ್ದೇವೆ ನಮ್ಮ ಮನೆಗೆ ಈಗ ಉಂಡಿ ಅದು ಎಲ್ಲ ಮಾಡ್ತಾರಂತ ನಮ್ಮಪ್ಪ ನಿನ್ನೆ ಸಂತಿ ತೊಗೊಂಬಂದಾನು ನಿನಗೂ ಕೊಡ್ತಿದ್ದೆ ನಾನು ಈಗ ನಾನೇ ಕುಂತು ಜಗಳ ಹಚ್ದಂಗಾತ್ನ ಈಗ ಹೆಂಗೆ ಮಾಡೋನು ಇವ್ರನ್ನ ಮತ್ತೆ ಒಂದು ಮಾಡೋಣ ಹೆಂಗೆ ಮಾಡಬೇಕು ಹಿಂಗೆ ಮಾಡೋ ನಿಂದರ ಹಿಂಗೆ ಮಾಡ ಏನು ಹಿಂಗೆ ಮಾಡು ಹಾಂ ನಾಳೆಗೆ ಹಂಗೆ ಮಾಡೋಣಂತ ಹಾಂ ಒಳ್ಳೆ ಚಲೋ ಐತೆ ನೋಡಿ ಇದು ಐಡಿಯಾ ಅಲ್ಲ ಶಿ ಇವ್ರವ್ವ ನೀವು ಹೊಡೆದಾಡಿ ಬಡ್ದಾಡಿ ಜಗಳಾಡಿ ಗುದ್ದಿ ಕುಲ ಹರ್ಕೊಂಡು ನಿಂತ್ರಿ ಇಲ್ಲಿ ನೋಡಿಲಿ ಇವರಿಬ್ರು ಮಾತಾಡ್ಕೊತ ನಿಂತಿದ್ದು ಅಯ್ಯ ಬೇಷ ಐತೆವ ಇದು ಯಾಕೆ ಚಿಂತೆ ಎದ್ರ ಸಂಬಂಧ ಮಾತಾಡಕತ್ತಿ ನೀವಿಬ್ರು ಜಗಳಾಡಿದಕ್ಕ ನಾವಿಬ್ರು ಜಗಳಾಡಿ ಹೊಡೆದಾಡಿ ಮಾತು ಬಿಟ್ಟೇವಿ ಈಗ ನೀವಿಬ್ರು ಮಾತಾಡ್ಕೊತ ನಿಂತೀರೇನ ಈಗ ಇಲ್ವೇ ನೋಟ್ಬುಕ್ ಆಕಿನ ಕಡೆ ಇತ್ತಿದ್ದು ನಮ್ಮ ದೋಸ್ತ ಆಕಿನ ಕೈ ಕೊಟ್ಟು ಹೋಗಿದ್ದ ಅದಕ್ಕೆ ಇಸ್ಕೊಳಕತ್ತಿದ್ದೆ ನನ್ನ ನೋಟ್ಬುಕ್ ನೀ ಯಾಕೆ ತಗೊಂಡು ಕೊಡು ಅಂತಂದು ಇಸ್ಕೊಳಕತ್ತಿದ್ನೆ ಅಷ್ಟ ಆಯ್ತು ಬಾ ಹೊತ್ತಾಗತ್ತ ಮಳಿ ಬರ್ತೈತಿನ ಬಾ ಹೋಗೋಣ ಸ್ನೇಹ ಯಾಕೆ ಮಾತಾಡಕತ್ತಿ ಇವನ್ ಜೊತೆ ಹೇಳಿಲ್ಲ ನಿನಗೆ ಮೊನ್ನೆ ಎಷ್ಟು ಹೊಡೆದಾಡಿ ಬಡ್ದಾಡಿ ಜಗಳಾಡಿ ನಾವು ಮತ್ತೆ ಇವನ್ ಜೊತೆ ಮಾತಾಡ್ಕೊತಿಂತಿ ಏನು ನಾಯಿ ತೊಡು ಈ ಲಕ್ಷಣ ಕಟ್ಕೊಂಡ್ರಂತ ಅಂತೋ ಇವು ನಾಯಿ ಇದ್ದಂಗ ನಾಯಿ ತೊಡಬೇಡ ಬಾಯಿ ಕಡಿ ಏ ಚಿಂಟೆ ಬಾಯಿ ಕಡಿ ಕೊಚ್ಚಾಗ ಕಲ್ಲೋಗದು ಮಾರಿ ಸಿಡಿಸ್ಕೊಂಡ್ರತ್ತ ನಾವು ಕೊಚ್ಚಾಗ ಕಲ್ಲೋಗಂಗಿಲ್ಲ ಮಾರಿ ಸಿಡಿದು ನಮ್ಗ ಸುಮ್ಮನೆ ಮರಿದಿ ಕಳ್ಕೊಳ್ಳೋದು ಯಾಕ ಬಾಯಿ ಕಡಿ ಆಯ್ತು ಬೇಯವ್ವ ನೀವು ಜಗಳ ಮಾಡಕ್ ಹೋಗ್ಬೇಡ್ರಿ ಮತ್ತ ನಡಿ ಹೋಗೋಣ ಬರ್ತೀನಿ ಮಾನ್ಗಿಡಿ ಬಾಯಿ ಕಡಿ ಎಟ್ಟು ಅಂದ್ರೂ ಅಂದೇ ಇಲ್ಲ ಅಂತೈತಿ ಎಟ್ಟು ಉಳಿದ್ರು ಉಗಳೇ ಇಲ್ಲ ಅಂತೈತಿ ನೋಡಿ ಇದಂತ್ರು ನಾ ಏನೇನ ಸ್ವಾದಿಲ್ಲ ಏನಿನ ಮಾನ್ಗಿಡಿ ನಿನ್ನ ಏನಿಲ್ಲ ಒಂದೆರಡು ಕಸ್ವರ್ಗಿ ತಗೊಂಡು ಹಾಕಿ ನಿಗಾಯಿಸ್ಬೇಕು ಅಂದ್ರೆ ನಿನಗೆ ಬುದ್ಧಿ ಬರ್ತೈತಿ ಅಲ್ಲಿ ತನ ಬರಂಗಿಲ್ಲ ನಿನಗೆ ಏ ಚಿಂಟೆ ಬರ್ತೀಯೇನಿಲ್ಲ ನೀನು ಒಂದು ದೊಡ್ಡ ಕಲ್ಲು ತಗೊಳ್ಳಿ ತಲೆ ಮೇಲೆ ಹಾಕ್ಬೇಕ ಯಾಕ ಬಾಳ್ ಮಾತಾಡಕತ್ತಿ ಒಂದೊಂದೊಂದೊಂದು ಹಲ್ಲು ಉದುರಿಸಿ ಕೈಯಾಗ ಕೊಡ್ತೀನಿ ನೋಡು ಅವಾಗ ನಿನಗೆ ಮಾತಾಡಕ್ಕೂ ಬರ್ತೈತಿ ಎಲ್ಲದಕ್ಕೂ ಬರ್ತೈತಿ ಹೌದಿಲ್ಲ ಬಾಯಿ ಕಡಿ ಏ ಆಸಿ ಬ್ಯಾಡ್ ನಡಿಲೆ ಮತ್ತೇನೋ ದೊಡ್ಡದಾಗದ್ ನಂಗೆ ಕಾಣಿಸುತ್ತೆ ಜಗಳ ಆಕಿ ಜಗಳಕ್ಕಂತನ ಬಂದಿಂತಾಳ ನಡಿ ಎಂದು ಕರಿಲಾಕ ಬರಲಾರ್ದಕ್ಕೆ ಮಗಳನ್ನ ಇವತ್ತು ಬಂದಾಳ ಅಂದ್ರೆ ನಮ್ಮ ನೋಡೇ ಬಂದಾಳಕಿ ನಡಿ ಏ ಬಾರ್ಲಾ ಹೋಗೋಣ ಈಗ ಆಟ ಆಡಪ್ಪ ನಾನು ಬರ್ತೀನಿ ಅಂತ ಅವನ ಜೊತೆ ಯಾಕೆ ಮಾತಾಡ್ಕೊತ ನಿಂತಿ ನಿನ್ ಸಂಬಂಧ ಇಲ್ಲ ನಾ ಜಗಳಾಡಿದ್ದು ಮತ್ತೆ ಯಾಕೆ ಅವನ ಜೊತೆ ಮಾತಾಡಕತ್ತಿ ಅಷ್ಟು ಕಡಿಮೆ ರೇಕಂದನವ ಮತ್ತಾಕಿಂದ ಅವನ ಜೊತೆನೇ ಮಾತಾಡ್ತಿದ್ಯಲ್ಲ ಇಲ್ಲ ಬೇ ಅವನ ದೋಸ್ತ ನನ್ನ ಕೈಯಾಗ ನೋಟ್ಬುಕ್ ಕೊಟ್ಟಿದ್ನ ಅದನ್ನ ಇಸ್ಕೊಳಕತ್ತಿದ್ನ ನಾನೇನು ಮಾತಾಡಿಲ್ಲ ಅವನ ಜೊತೆಗೆ ಆಯ್ತು ಬಾ ಶಾಣಕಿರಿ ನೀ ಇಲ್ಲಿ ಒಬ್ಬಕ್ಕೆ ಅಡ್ಡಾಡಕತ್ತೀಯಲ್ಲ ಯಾರು ನೀವು ನನ್ನ ಹೆಸರು ಪ್ರೇಮ ಅಂತೇಳಿ ಇಲ್ಲಿ ಜಯ ಅಂತಿದ್ದಾರಲ್ಲ ಅವರ ಗಂಡನ್ನ ತಂಗಿ ಮಗಳು ಒಬ್ಳು ಮಗಳು ನಾನು ಅವ್ರ ಮನೆಗೆ ಬಂದೀನಿ ಅವ್ರ ಮಗ ಪ್ರವೀಣ ಗೊತ್ತೈತೆ ನಿನಗೆ ಅವರು ಇಲ್ಲೇ ಬಂದಾರ ಅಲ್ಲೇ ನಿಂತಾನ ಬರ್ತಾನೆ ನಿಂದರಿ ಸದ್ ಹೌದಾ ಪ್ರವೀಣ್ ಬಂದನ ಎಲ್ಲಿದಾನ ಏ ಪವಿ ಬಾಯಿಲಿ ಯಾಕೋ ಯವ್ವ ಅವನು ಸ್ವಲ್ಪ ಅಲ್ಲಿ ಚಂದಾಗೈತಿ ಈಗ ಇದೇ ಟೈಮಲ್ಲಿ ನೋಡಕ್ಕೆ ಚಂದ ಅನಿಸ್ತಿರ್ತೈತಿ ಅಲ್ಲಿ ನೋಡ್ಕೊತ ನಿಂತೀನಿ ನಿಂದೇನ ಯವ್ವ ಕಿರಿಕಿರಿ ಯಾಕ್ರ ಕರ್ಕೊಂಬಂದಿನ ನಂಗೆ ಐತೆ ನೋಡಿ ನಿನ್ನಂತ್ರು ನಾನೇ ಲೇಪ ಹೀಗೆ ಕರಿ ಅಂತ ಕರೆದಿನಿ ಪ್ರವೀಣ ನಾನೇ ಇಲ್ಲಿ ಬಂದಿದ್ನೆ ಇವ್ರು ಯಾರು ಅಂತ ಕೇಳಿದೆ ನಾನು ಹಿಂಗಂತ ಹೇಳಿದ್ರ ಅದಕ್ಕೆ ಯಾರು ಬಂದಿರಿ ಅಂತ ಅಂದೆ ಪ್ರವೀಣ ನಾನು ಬಂದಿನಿ ಅಂದ್ರು ಅದಕ್ಕೆ ಪ್ರವೀಣ ಎಲ್ಲಿದ್ದಾನ ನಾನು ಅವ್ರು ಕರೆದೇ ಬಿಟ್ರೆ ಅಷ್ಟೇ ಹೌದಾ ಪವಿತ್ರ ಆಯ್ತಾ ಯಾಕ ಸಾಲಿಗೆ ಹೋಗಿಲ್ಲನ ನಿಮ್ಮ ಹೆಸರು ಪವಿತ್ರನ ಮತ್ತೆ ನಾನು ಹೇಳಿಲ್ಲ ನೀವು ಕೇಳಿಲ್ಲ ಹೌದೌದು ನಾನೇ ಕೇಳಿಲ್ಲ ನಡ್ರಿ ಹೋಗೋಣಂತ ಇಲ್ಲೇ ಸ್ವಲ್ಪ ಕುಂದ್ರು ಬರ್ರಿ ಕುಂದ್ರು ನಾ ಇಬ್ರು ಗೆಳತಿಯರಿನ ಊರಿಗೆ ಹೋಗಂಗಿಲ್ಲ ನಾನಾ ಹೋಗ್ತೀನಿ ಇನ್ನೊಂದು 2 ದಿನ ಬಿಟ್ಟು ಹೋಗ್ತೀನಿ ನಮ್ಮ ಪ್ರವೀಣನ ನಾನು ಬಿಟ್ಟು ಬರ್ತಾನೆ ಹೌದಾ ಪ್ರವೀಣ್ ಅವರೇ ಹೋಗಿ ಬಿಟ್ಟು ಬರ್ತೀರಿ ನೀವೇ ಹೋಗಿ ನಾನೇ ಬಿಟ್ಟು ಬರ್ಬೇಕು ಮತ್ತೆ ನಮ್ಮ ಅತ್ತಿ ಮಗಳಕ್ಕಿ ಮತ್ತು ನಾನೇ ಬಿಟ್ಟು ಬರಲ್ಲ ಮತ್ತೆ ಬಿಟ್ಟು ಬರ್ಬೇಕು ಈಕೆನ ಹೌದಿಲ್ಲ ಕೆಂಪು ಕೂದಲ್ದಕ್ಕೆ ಪ್ರವೀಣ ನಿಮ್ಮ ಅತ್ತೆ ಮಗಳಲ್ಲ ಅವ್ರು ನೀವು ಲಗ್ನ ಆಗ್ತೀರೇನಾ ಅನ್ನಕತ್ತಾರ ಮನ್ಯಾಗ
ಇನ್ನು ಈಗ ನಾನು ಸೆಕೆಂಡ್ ಇಯರ್ ಮುಗಿಬೇಕು, ಡಿಗ್ರಿ ಕಂಪ್ಲೀಟ್ ಆಗಬೇಕು, ಆಮೇಲೆ ನೋಡ್ಬೇಕು. ನಾ ಒಂದು ಅಂಗಡಿ ಹಾಕೋಣ ಅಂತ ಅಂದ್ಕೊಂಡಿನೇ, ಇಲ್ಲೇ ಕಿರಾಣಿದು. ನೋಡ್ಬೇಕು ಏನೇನಾಗುತ್ತೆ. ನಮಗಂತೂ ನೌಕರಿ ಬರೋಂಗಿಲ್ಲ, ನಾವೇನು ರ್ಯಾಂಕ್ ಸ್ಟೂಡೆಂಟ್ ಏನಲ್ಲ, ಪಾಸ್ ಆಗೋದು. ಏನು BA ಮುಗಿಸ್ಬೇಕನ್ನೋ ಆಸೆ ಐತಿ, ಮುಗಿಸ್ಬೇಕು ಅಷ್ಟೇ. ಆಮೇಲೆ ಈಕಿನ ಕಟ್ಕೊಂಡು ಮನೆಯಾಗಿರೋದು, ಒಂದೇ ಅಂಗಡಿ ಹಾಕ್ಕೊಂಡು ಅಷ್ಟೇ. ಅಂದ್ರೆ ನೀವು ಆಕಿನ ಲವ್ ಮಾಡ್ತೀರೇನೋ ಪ್ರೇಮನ? ಲವ್ವಾ? ಲವ್ ಗಿವ್ ಏನಿಲ್ಲ. ಮನ್ಯಾಗ ಮದುವೆ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳೋದು ಅಷ್ಟೇ. ಇನ್ನ ಆಕಿ ಹ್ಞೂ ಅನ್ಬೇಕು. ಆಕಿಗೆ ಇನ್ನ ಭಾಳ ಏನೇನೇನೋ ಕನಸದಾವಂತ. ಕೇಳಕಿನ ಏನೇ ಆಶಿ, ಏನ ಇಲ್ಲಿ ಕುಂತ್ಬಿಟ್ಟಾರಲ್ಲ 3 ಮಂದಿ, ಏನು ವಿಷಯ? ಈಕಿನ ಸಸಿನೂ ಬಂದಾಳ, ಜಯನ್ ಸಸಿ, ಜಯನ್ ಮಗ, ಶಾಂತಿ ಮಗಳು ನೆಡವ್ರು ಕುಂತಾರ, ಆ ಕಡೆ ಕಡೆಯವ್ರು ಕುಂತಾರ. ಏನು ವಿಷಯ? ಏಯ್ ಯಾಕ್ಲೆ ಪವಿ ಇಲ್ಲಿ ಬಂದು ಕುಂತಿಯಲ್ಲ? ಹೊತ್ತಾಗಿಲ್ಲ ನೀನು ಮನೆಗೆ ಹೋಗಕ್ಕೆ? ಯಾರನ್ನ ಕೇಳಿ ಬಂದಿ? ನಿಮ್ಮ ಗೊತ್ತಾಪ ನೋಡಿ ಓಡಾಡ್ಸಿ ಬಿಡ್ತಾ, ನಡಿ ಮನೆಗೆ ಹೋಗೋಣ. ಇವರು ಈಗ ಬಂದ್ರ ನಮ್ಮ ಹಣೆ ಬರನ ಸರಿ ಇಲ್ಲ. ಇಲ್ಲ ಆಂಟಿ, ನಾನು ಇಲ್ಲಿ ಮಳೆ ಬಂದು ಭಾಳ ಚಂದ ಕಾಣಕತ್ತೈತೆ ನೋಡು, ಹೋಗಂತಂದ್ರ ನಮ್ಮ ಗೆಳತಿಯರೆಲ್ಲರೂ ಬಂದಿದ್ರ, ಅವ್ರ ಮನೆಗೆ ಹೋದ್ರು, ನಾನು ಬರಾಕತ್ತಿದ್ದೆ. ಇವ್ರಿಬ್ರು ಕಂಡ್ರ ಅದಕ್ಕೆ ಇವ್ರ ಜೊತೆ ಹೋಗ್ಬೇಕಂತ ಹೇಳಿ ಇಲ್ಲೇ ನಿಂತ್ಕೊಂಡು ಆಂಟಿ ಇಸದ್ ಹೊಂಟೇವಿ. ಏನ ಪ್ರವೀಣ, ನಿಮ್ಮವು ಏನು ಮಾಡಕತ್ತಿದ್ದ? ಬಂದೇನಲ್ಲ ಮನೆ ಕಡೆ? ಆಶಾ ಆಂಟಿ ಭೇಟಿಯಾಗಿದ್ಲು, ಬಾ ಅಂತ ಹೇಳ ಅಂತ ಹೇಳಿ. ನೀವೇ ರೀ ಈ ಊರಿನ ಗೌಡ್ಶಣಿಯರನ? ಮಹಾರಾಣಿಯವ್ರ? ನಮ್ಮ ಅತ್ತಿ ಬಂಧುಗಳೇನ ನಿಮ್ಮ ಮಹಾರಾಣಿಯರು ಕರೆದಾರ ಮನೆಗೆ ಹೋಗಂತ ಹೇಳಿ ಹೇಳ್ಬೇಕನ? ನಿಮ್ಗೆ ಬೇಕಾಗಿತ್ತು ಅಂತ ಬರ್ರಿ ನಮ್ಮ ಮನೆಗೆ. ಇಂಥವ್ರನ್ನೆಲ್ಲ ಭಾಳ ಮಂದಿ ನೋಡಿ ನಾನು. ಯಾವ ತಾಯಿ ದೊಡ್ಡವರು ಸಣ್ಣವ್ರು ಅನ್ನೋದು ಮಾತಾಡು. ನಿಮ್ಮ ಅತ್ತಿ ನಾವು ಕ್ಲೋಸ್ ಫ್ರೆಂಡು, ಹಂಗಾಗಿ ಹೇಳಿದ್ದು ಅಷ್ಟೇ. ನಾನು ಮಹಾರಾಣಿ ಈ ಊರಿನ ಗೌಶಾಣಿ ಅಂತೇನೆ ಹೇಳಿಲ್ಲ. ಏನು ಸ್ವಲ್ಪ ತಿಳ್ಕೊಂಡು ಮಾತಾಡು. ಸಣ್ಣಕ್ಕೆ ಥರ ಮಾತಾಡು, ದೊಡ್ಡವ್ರ ಥರ ಮಾತಾಡಕ್ಕೆ ಹೋಗ್ಬೇಡ. ಅತ್ತಗೆ ತಕ್ಕ ಸಸಿ ಬಿಡು. ಪ್ರವೀಣ, ಏನಪ್ಪ ಈಗಿನ ಹೆಸರು? ನಿಮ್ಮವ್ವ ದೊಡ್ಡ ಜಗಳ ಗಂಟಿ, ಇದು ಒಂದು ಮರಿ ಜಗಳ ಗಂಟಿ. ಬೇಸ್ ಕೊಡುತ್ತ ಬಿಡಪ್ಪ. ನಾನು ಏನಾರು ಮಾಡ್ಕೊಂಡೆ ಅಂದ್ರೆ ಈ ಊರು ಉದಾರ. ಏನು ಮಾತಾಡಕತ್ತೀರಿ? ಚಂದ ಮಾತಾಡ್ರಿ. ನಾನು ಬಂದ್ರೆ ಯಾಕೆ ಈ ಊರ ಉದಾರ ಆಗತ್ತೆ? ನಿಮ್ಮಂಥವ್ರಿಂದನೇ ಭಾಳ ಉದಾರ ಆಗಕತ್ತೈತೆ ನೋಡಿ ಈ ಊರು. ನೋಡ್ತಿರು, ಈ ಊರಿಗೇ ಸಸಿಯಾಗಿ ಬರ್ತೀನಿ ನಾನು. ಇವನ್ನ ಮಾಡ್ಕೊಳಿಕ್ಕೂ ಬೇರೆ ಯಾವನಾರ ಮಾಡ್ಕೊಂಡು ಬರ್ತೀನಿ. ನೀವೇನು ಬಾರಿ ಕ್ಲೋಸ್ ಅಂತೇಳಿ ಕ್ಲೋಸ್ ಅನ್ನಕ್ಕೆ ಬರಂಗಿಲ್ಲ. ಚಂದಾಗ ಕ್ಲೋಸ್ ಅಂತ ಬರೇ ನೀವು ಚೈನಿನ ನೋಡ್ಬೇಕು ಬಿಡು ನಿಮ್ದು. ಯಾಕೆ ಭಾಳ